ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಈ ತರಗತಿಗೆ ಸ್ವಾಗತ. ಕರ್ನಾಟಕ ಸರ್ಕಾರ ನಿರ್ದೇಶನ DSERT ಬೆಂಗಳೂರು. ಪ್ರಸ್ತುತಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಯಾದಗಿರಿ ಇವರ ಒಂದು ಸಹಯೋಗದಲ್ಲಿ ನಾನು ರಾಜಶೇಖರ ಸಾವಳಗಿ ಗಣಿತ ಸಹಶಿಕ್ಷಕನಾಗಿ ಕಳೆದ 15 ವರ್ಷಗಳಿಂದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಬೈಲಕುಂಟೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇಂದಿನ ಒಂದು ಅವಧಿಯಲ್ಲಿ ನಾವು ರೇಖಾ ಸಮಮಿತಿ ಮತ್ತು ಪರಿಭ್ರಮಣಾ ಸಮಮಿತಿಯನ್ನು ಹೊಂದಿರುವಂತಹ ಆಕೃತಿಗಳ ಬಗ್ಗೆ ಚರ್ಚೆ ಮಾಡೋಣ. ಕಳೆದ ಒಂದು ಅವಧಿಯಲ್ಲಿ ಪರಿಭ್ರಮಣಾ ಸಮಮಿತಿ ಹೇಗಿರುತ್ತೆ ಮತ್ತು ರೇಖಾ ಸಮಮಿತಿ ಹೇಗೆ ಇರುತ್ತೆ ಅನ್ನೋದನ್ನು ಕಲಿತುಕೊಂಡಿದ್ದೇವೆ. ಈಗ ಅದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಕೆಲವೊಂದಿಷ್ಟು ಅಭ್ಯಾಸದ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಹಾಗಾದರೆ ಅಭ್ಯಾಸ 12.3 ಈ ಒಂದು ಅಭ್ಯಾಸದಲ್ಲಿ ಮೊದಲನೇ ಪ್ರಶ್ನೆ ಹೀಗಿದೆ: ಸಮಮಿತಿ ಮತ್ತು ಪರಿಭ್ರಮಣಾ ಸಮಮಿತಿ ಹೊಂದಿರುವ ಯಾವುದಾದರೂ ಎರಡು ಚಿತ್ರಗಳನ್ನು ಹೆಸರಿಸಿ. ಸಮಮಿತಿ ಅಂದರೆ ರೇಖಾ ಸಮಮಿತಿಯನ್ನು ಹೊಂದಿರಬೇಕು ಮತ್ತು ಪರಿಭ್ರಮಣಾ ಸಮಮಿತಿಯನ್ನು ಹೊಂದಿರಬೇಕು. ಎರಡನ್ನು ಹೊಂದಿರುವ ಯಾವುದಾದ್ರೂ ಎರಡು ಚಿತ್ರಗಳು ಹೇಳಿದ್ದಾರೆ. ನೀವು ಇದೇ ಚಿತ್ರವನ್ನು ಬಿಡಿಸಬೇಕಂತ ಏನಿಲ್ಲ. ನೀವು ಇಲ್ಲಿ ಚೌಕವನ್ನು ಬಿಡಿಸ್ಬೋದು, ನಿಯಮಿತ ಪಂಚಭುಜಾಕೃತಿಯನ್ನು ಬಿಡಿಸ್ಬೋದು, ನಿಯಮಿತ ಅಷ್ಟಭುಜಾಕೃತಿಯನ್ನು ಕೂಡ ಬಿಡಿಸ್ಬೋದು. ಆದರೆ ಇಲ್ಲಿ ನಾನು ಎರಡು ಚಿತ್ರಗಳನ್ನು ಮಾತ್ರ ತೆಗೆದುಕೊಂಡಿದ್ದೀನಿ. ಒಂದು ವೃತ್ತ, ಇನ್ನೊಂದು ಸಮಬಾಹು ತ್ರಿಭುಜ. ಹೌದಾ? ನೋಡಿ, ಹಾಗಾದರೆ ವೃತ್ತಕ್ಕೆ ಸಮಮಿತಿ ರೇಖೆ ಇದೆಯಲ್ಲ, ಹೌದಾ? ಹಾಗಾದರೆ ನೋಡೋಣ ಸಮಮಿತಿ ರೇಖೆ ಯಾವ ರೀತಿ ಅಂತ. ನಾವು ಇಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಆ ಒಂದು ವೃತ್ತವನ್ನು ಎರಡು ಸಮನಾದ ಭಾಗಗಳನ್ನಾಗಿ, ಅಂದರೆ ಇಲ್ಲೊಂದು ಭಾಗ ಮತ್ತು ಇಲ್ಲೊಂದು ಭಾಗ, ಅದೇ ರೀತಿಯಾಗಿ ಇಲ್ಲಿ ಕೂಡ ಎಳಿಬೋದು. ಹೌದಾ? ಇಲ್ಲಿ ಕೂಡ ಎಳಿಬೋದು. ಇದು ಏನಪ್ಪ ಅಂದರೆ ರೇಖಾ ಸಮಮಿತಿ ಆಗತ್ತೆ. ಹಾಗಾದರೆ ಪರಿಭ್ರಮಣಾ ಸಮಮಿತಿ ನೋಡೋಣಲ್ವ ಇವಾಗ. ನೋಡಿ, ಪರಿಭ್ರಮಣಾ ಸಮಮಿತಿ ಈ ವೃತ್ತವನ್ನು ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ತಿರುಗಿಸ್ತಾ ಇದ್ದೀನಿ. ತಿರುಗಿಸೋದು ಈ ರೀತಿ ತಿರುಗಿಸಿದರೆ ಮತ್ತೆ ನಮಗೇನು ಸಿಗುತ್ತೆ? ವೃತ್ತನೇ ಸಿಗುತ್ತೆ. ಅಂದರೆ ಎಷ್ಟೇ ಬಾರಿ ತಿರುಗಿಸಿದ್ರು ಕೂಡ ನಮಗೇನಪ್ಪ ಅಂದರೆ ಆ ವೃತ್ತ ತನ್ನ ಒಂದು ಮೊದಲನೇ ಸ್ಥಾನದಲ್ಲಿಯೇ ಯಾವ ರೀತಿ ಇರುತ್ತೆ ಅದೇ ರೀತಿಯೇ ಇರುತ್ತೆ. ಆದ್ದರಿಂದ ಇದು ಪರಿಭ್ರಮಣಾ ಸಮಮಿತಿಯನ್ನು ಹೊಂದಿದೆ ಮತ್ತು ರೇಖಾ ಸಮಮಿತಿಯನ್ನು ಹೊಂದಿದೆ. ಎಷ್ಟಿದೆ ಹೇಳಿ ರೇಖಾ ಸಮಮಿತಿ? ಕಳೆದ ಅವಧಿಯಲ್ಲಿ ನೋಡಿದ್ವಲ್ಲ, ಚರ್ಚೆ ಮಾಡಿದ್ವಲ್ಲ ಮಕ್ಕಳೇ. ರೇಖಾ ಸಮಮಿತಿ ಅಪರಿಮಿತ ಅಥವಾ ಅನೇಕ ರೇಖಾ ಸಮಮಿತಿಯನ್ನು ಹೊಂದಿದೆ. ಹಾಗಾದರೆ ಪರಿಭ್ರಮಣಾ ಸಮಮಿತಿ ಅದು ಕೂಡ ಅನೇಕ ಒಂದು ಪರಿಭ್ರಮಣಾ ಸಮಮಿತಿ ಕ್ರಮವನ್ನು ಹೊಂದಿದೆ ಅಂತ ಹೇಳ್ತೀವಿ. ಸರಿನಾ ಮಕ್ಕಳೇ? ಹಾಗಾದರೆ ಇಲ್ಲಿ ಎರಡನೇದಿದೆ, ಸಮಬಾಹು ತ್ರಿಭುಜ. ಹಾಗಾದರೆ ನೋಡ್ರಿ, ಇಲ್ಲಿ ಸಮಬಾಹು ತ್ರಿಭುಜವನ್ನು ನಾವು ತೆಗೆದುಕೊಂಡಾಗ ಏನಾಗುತ್ತೆ ಹೇಳಿ ನೋಡೋಣ. ಇದು ಕೂಡ ಏನಪ್ಪ ಅಂದರೆ ಮೂರು ಸಮಮಿತಿ ರೇಖಾ ಸಮಮಿತಿ ಹೊಂದಿದೆ. ನೋಡಿ ಯಾವ್ಯಾವುದಂತ ಇಲ್ಲೊಂದು ಹೇಳ್ಕೋಬೋದು. ಹೌದಾ? ಈ ಶೃಂಗದಿಂದ ಒಂದು, ಈ ಶೃಂಗದಿಂದ ಒಂದು, ಅಂದರೆ ಮೂರು ರೇಖಾ ಸಮಮಿತಿಯನ್ನು ಹೊಂದಿದೆ. ಹಾಗಾದರೆ ಇಲ್ಲಿ ಪರಿಭ್ರಮಣಾ ಸಮಮಿತಿಯೂ ಕೂಡ ಎಷ್ಟಾಗಿರುತ್ತೆ? ಮೂರೇ ಆಗಿರುತ್ತೆ. ಅಂದರೆ ಈ ತ್ರಿಭುಜವನ್ನು ನಾವು ಮತ್ತೆ ಏನು ಮಾಡ್ಬೇಕ್ರಿ? ತಿರುಗಿಸಿದಾಗ
ಒಂದು ರೌಂಡ್ ಈ ರೀತಿ ತಿರುಗಿಸಿದಾಗ ಮತ್ತೆ ತ್ರಿಭುಜನೇ ಬರುತ್ತೆ. ಮತ್ತು ಇಲ್ಲಿಂದ ಇಲ್ಲಿ ತಿರುಗಿಸಿದಾಗ ಮತ್ತೆ ತ್ರಿಭುಜ, ಮತ್ತು ಇಲ್ಲಿಂದ ಇಲ್ಲಿ ತಿರುಗಿಸಿದಾಗ ಮತ್ತೆ ತ್ರಿಭುಜನೇ ಬರುತ್ತೆ. ಅಂದರೆ 3 ಪರಿಭ್ರಮಣಾ ಸಮಮಿತಿ ಕ್ರಮಗಳು ಇದೆ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣಲ್ವ ಇವಾಗ? ನೋಡಿ ಮಕ್ಕಳೇ, ಮುಂದಿನ ಪ್ರಶ್ನೆ ನೋಡಿ. ಇವಾಗ 2ನೇ ಪ್ರಶ್ನೆ ಹೀಗಿದೆ. ಇಲ್ಲಿ ನೋಡಿ, ಇಲ್ಲಿ ವೃತ್ತವು ಅನೇಕ ರೇಖಾ ಸಮಮಿತಿಯನ್ನು ಮತ್ತು ಅನೇಕ ಪರಿಭ್ರಮಣಾ ಸಮಮಿತಿಯನ್ನು ಹೊಂದಿದೆ ಅಂತ ಹೇಳ್ತೀವಿ. ಅದೇ ರೀತಿ ಸಮಬಾಹು ತ್ರಿಭುಜವು 3 ರೇಖಾ ಸಮಮಿತಿಯನ್ನು ಮತ್ತು 3 ಪರಿಭ್ರಮಣಾ ಸಮಮಿತಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ಹಾಗಾದರೆ 2ನೇ ಪ್ರಶ್ನೆಗೆ ಹೋಗೋಣಲ್ವ ಇವಾಗ? 2ನೇ ಪ್ರಶ್ನೆ ನೋಡಿ ಮಕ್ಕಳೇ, ಏನಿದೆ? ಮುಂದಿನವುಗಳಿಗೆ ಸಾಧ್ಯವಾದರೆ ಕರಡು ಚಿತ್ರವನ್ನು ರಚಿಸಿ. ಅಂದರೆ ಇಲ್ಲಿ ನಮಗೆ ಪ್ರಶ್ನೆ ಕೊಟ್ಟಿದ್ದಾರೆ, ಆ ಪ್ರಶ್ನೆಗೆ ಅನುಗುಣವಾಗಿ ನಾವು ಚಿತ್ರವನ್ನು ರಚಿಸಬೇಕು. ನೋಡೋಣಲ್ವ 1ನೇ ಪ್ರಶ್ನೆ ನೋಡಿ. ಕ್ರಮ 1ಕ್ಕಿಂತ ಹೆಚ್ಚಿರುವ, ಅಂದರೆ ಕ್ರಮ ಅಂದ್ರೆ ಏನ್ರಿ? ಪರಿಭ್ರಮಣಾ ಸಮತಲ ಅಥವಾ ಪರಿಭ್ರಮಣೆ 1ಕ್ಕಿಂತ ಹೆಚ್ಚಿರಬೇಕು. ರೇಖಾ ಮತ್ತು ಪರಿಭ್ರಮಣಾ ಸಮಮಿತಿ ಹೊಂದಿರುವ, ಅಂದರೆ 2 ರೇಖಾ ಸಮಮಿತಿನೂ 1ಕ್ಕಿಂತ ಹೆಚ್ಚಿರಬೇಕು ಮತ್ತು ಪರಿಭ್ರಮಣಾ ಸಮಮಿತಿನೂ 1ಕ್ಕಿಂತ ಹೆಚ್ಚಿರಬೇಕು. ಈ ರೀತಿ ಇರುವಂಥ ಒಂದು ಆಕೃತಿಯನ್ನು ನಾವು ಚಿತ್ರಿಸಬೇಕು. ಹೌದಾ? ಹಾಗಾದರೆ ಆ ಒಂದು ಆಕೃತಿ ಯಾವುದ್ರಿ? ತ್ರಿಭುಜ ಅಂತ ಕೇಳಿದ್ದಾರೆ. ಹಾಗಾದರೆ ಅದು ಒಂದು ಯಾವುದಾಗಿರುತ್ತೆ ಹೇಳಿ? ಸಮಬಾಹು ತ್ರಿಭುಜ. ಹೌದಾ? ಸಮಬಾಹು ತ್ರಿಭುಜ ಏನಾಗಿದೆ? ಇದು 1ಕ್ಕಿಂತ ಹೆಚ್ಚು ಕ್ರಮ ಮತ್ತು ರೇಖಾ ಸಮಮಿತಿಯನ್ನು ಮತ್ತು ಪರಿಭ್ರಮಣಾ ಸಮಮಿತಿಯನ್ನು ಕೂಡ ಹೊಂದಿದೆ. ಅರ್ಥ ಆಯ್ತಲ್ಲ ಮಕ್ಕಳೇ ಇವಾಗ ಯಾವ ರೀತಿ ಅಂತ? ಹಾಗಾದರೆ ನಾವು ಮುಂದಿನ ಪ್ರಶ್ನೆ ನೋಡೋಣಲ್ವ ಇವಾಗ? ಮುಂದಿನ ಪ್ರಶ್ನೆ ನೋಡಿ, 2ನೇದರಲ್ಲಿ 2ನೇ ಪ್ರಶ್ನೆ. ಕೇವಲ ರೇಖಾ ಸಮಮಿತಿ ಹೊಂದಿರುವ ಮತ್ತು 1ಕ್ಕಿಂತ ಹೆಚ್ಚು ಕ್ರಮದ ಪರಿಭ್ರಮಣಾ ಸಮಮಿತಿಯನ್ನು ಹೊಂದಿಲ್ಲದ, ಅಂದರೆ ಒಂದೇ ಒಂದು ರೇಖಾ ಸಮಮಿತಿಯನ್ನು ಹೊಂದಿರಬೇಕು ಮತ್ತು ಒಂದೇ ಪರಿಭ್ರಮಣಾ ಕ್ರಮವನ್ನು ಹೊಂದಿಲ್ಲದ ತ್ರಿಭುಜ. ನೋಡಿ, ಅರ್ಥ ಮಾಡ್ಕೊಳ್ಳಿ. ರೇಖಾ ಸಮಮಿತಿಯನ್ನು ಹೊಂದಿರಬೇಕು, ಪರಿಭ್ರಮಣಾ ಸಮಮಿತಿಯ ಕ್ರಮನೂ ಕೂಡ ಒಂದಾಗಿರಬೇಕು. ಅಂಥ ಒಂದು ತ್ರಿಭುಜ ಯಾವುದು ಹೇಳಿ ನೋಡೋಣ? ಆ ತ್ರಿಭುಜ ಯಾವುದಂದರೆ ಸಮಬಾಹು ತ್ರಿಭುಜ. ಈ ಸಮಬಾಹು ತ್ರಿಭುಜದಲ್ಲಿ ಕೇವಲ ಒಂದು ರೇಖಾ ಸಮಮಿತಿಯನ್ನು ಮಾತ್ರ ನಾವು ಎಳಿಬೋದು. ಹೌದಾ? ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಭ್ರಮಣಾ ಕ್ರಮವನ್ನು ಹೊಂದಿಲ್ಲ. ಎಲ್ಲದೂ ಒಂದು ಇದ್ದೇ ಇರುತ್ತೆ, ಆದರೆ 1ಕ್ಕಿಂತ ಹೆಚ್ಚು ಮಾತ್ರ ಇರೋದಿಲ್ಲ. ಆದ್ದರಿಂದ ಇದು ಪರಿಭ್ರಮಣಾ ಸಮಮಿತಿಯನ್ನು ಹೊಂದಿಲ್ಲ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ರೇಖಾ ಒಂದು ಸಮಮಿತಿ ಯಾವುದು ಬರುತ್ತೆ ನೋಡಿ? ಇಲ್ಲಿ ಈ ರೀತಿ ಬರುತ್ತಲ್ಲ, ಇದು ಒಂದು ರೇಖಾ ಸಮಮಿತಿ ಆಗಿರುತ್ತೆ. ಸರಿನಾ ಮಕ್ಕಳೇ? ಹಾಗಾದರೆ 3ನೇ ಪ್ರಶ್ನೆ ನೋಡೋಣಲ್ವ ಇವಾಗ? ನೋಡಿ, 3ನೇ ಪ್ರಶ್ನೆ ಹೀಗಿದೆ. ರೇಖಾ ಸಮಮಿತಿ ಇಲ್ಲದ, ಇದಕ್ಕೆ ರೇಖಾ ಸಮಮಿತಿ ಇಲ್ಲದ ಪರಿಭ್ರಮಣಾ ಸಮಮಿತಿ ಕ್ರಮ 1ಕ್ಕಿಂತ ಹೆಚ್ಚು ಇರುವ ಚತುರ್ಭುಜ. ಅಂದರೆ ಯಾವುದೇ ರೇಖಾ ಸಮಮಿತಿ ಇರೋದಿಲ್ಲ, ಆದರೆ 1ಕ್ಕಿಂತ ಹೆಚ್ಚು ಪರಿಭ್ರಮಣಾ ಸಮಮಿತಿಯನ್ನು ಹೊಂದಿರುವಂತಹ ಒಂದು ಚತುರ್ಭುಜ ಅಂತ ಕೇಳಿದ್ದಾರೆ. ಹಾಗಾದರೆ ಅಂಥ ಚತುರ್ಭುಜ ಯಾವುದು ಹೇಳಿ? ಸಮಾಂತರ ಚತುರ್ಭುಜ. ಹೌದಾ? ಸಮಾಂತರ ಚತುರ್ಭುಜವು ರೇಖಾ ಸಮಮಿತಿಯನ್ನು ಹೊಂದಿಲ್ಲ. ಅಂದರೆ
ರೇಖೆಯನ್ನು ಹಾಕಿದಾಗ ಎರಡು ಸಮನಾದ ಭಾಗಗಳು ಇಲ್ಲಿ ಹಾಕಿದಾಗ ಎರಡು ಸಮ, ಮೇಲೆ ಮತ್ತು ಕೆಳಗಡೆ ಸಮ ಆಗೋದಿಲ್ಲ. ಇದು ಇಲ್ಲಿ ಒಳಗಡೆ ಬರುತ್ತೆ, ಇದು ಏನಾಗ್ತದಪ್ಪ ಅಂದರೆ ಹೊರಗಡೆ ಬರುತ್ತೆ. ಈ ರೀತಿಯಾಗಿ ನಾವು ಮಡಿಚಿದಾಗ, ಇದನ್ನು ತಗೊಂಡು ಇಲ್ಲಿ ಮಡಿಚಿದಾಗ ಹೊರಗಡೆ ಬರುತ್ತೆ, ಹೌದಾ? ಆದ್ದರಿಂದ ಇದು ರೇಖಾ ಸಮಮಿತಿಯನ್ನು ಹೊಂದಿಲ್ಲ. ಆದರೆ ಒಂದಕ್ಕಿಂತ ಹೆಚ್ಚು ಪರಿಭ್ರಮಣಾ ಸಮಮಿತಿಯನ್ನು ಹೊಂದಿದೆ ಅಂತ ಹೇಳ್ಬೋದು, ಹೌದಾ? ಇಲ್ಲಿ ನೋಡಿ, ತಿರುಗಿಸ್ಬೇಕಿದೆ. ತಿರುಗಿಸಿದಾಗ ಏನಾಗುತ್ತೆ ಮಕ್ಕಳೇ, ಇಲ್ಲಿ ಮತ್ತೆ ನಮಗೆ ಅದೇ ಆಕೃತಿನೇ ದೊರೀತದೆ. ಈ ರೀತಿ ತಿರುಗಿಸ್ಬೇಕು, ಹೌದಾ? ಮತ್ತು ನೆಕ್ಸ್ಟು ಈ ರೀತಿ ತಿರುಗಿಸ್ಬೇಕು, ನೆಕ್ಸ್ಟು ಈ ರೀತಿ ತಿರುಗಿಸ್ಬೇಕು, ನೆಕ್ಸ್ಟು ಈ ರೀತಿ ತಿರುಗಿಸಿದಾಗ ನಮಗೇನು ಸಿಗುತ್ತೆ? ಅನೇಕ ಒಂದು ಪರಿಭ್ರಮಣಾ ಕ್ರಮಗಳು ಏನಾಗುತ್ತಪ್ಪ ಅಂದರೆ ಸಿಗುತ್ತೆ. ಸರಿನಾ ಮಕ್ಕಳೇ? ಹಾಗಾದರೆ ಮುಂದೆ ನೋಡೋಣಲ್ವ ಇವಾಗ ಪ್ರಶ್ನೆ ಸಂಖ್ಯೆ 4. ನೋಡಿ ಪ್ರಶ್ನೆ ಸಂಖ್ಯೆ 4 ಏನಿದೆ ಅಂತ ನೋಡಿ. ರೇಖಾ ಸಮಮಿತಿ ಹೊಂದಿರುವ ಆದರೆ ಪರಿಭ್ರಮಣಾ ಸಮಮಿತಿ ಕ್ರಮ ಒಂದಕ್ಕಿಂತ ಹೆಚ್ಚು ಇಲ್ಲದ ಚತುರ್ಭುಜ. ಒಂದು ರೇಖಾ ಸಮಮಿತಿ ಇದೆ, ಆದರೆ ಇದಕ್ಕೆ ಪರಿಭ್ರಮಣಾ ಸಮಮಿತಿಯ ಕ್ರಮ ಇಲ್ಲ ಅಂಥ ಒಂದು ಚತುರ್ಭುಜ ಯಾವುದಂದರೆ ಯಾವುದು ಹೇಳಿ ಮಕ್ಕಳೇ? ಯಾವುದು? ಸಮದ್ವಿಬಾಹು ತ್ರಾಪಿಜ್ಯ. ಸಮದ್ವಿಬಾಹು ತ್ರಾಪಿಜ್ಯ ಏನಾಗಿದೆ ಅಂದರೆ ಒಂದು ರೇಖಾ ಸಮಮಿತಿಯನ್ನು ಹೊಂದಿದೆ. ನೋಡಿ ಯಾವ ರೀತಿ ಅಂತ. ಇದು ಒಂದು ರೇಖಾ ಸಮಮಿತಿ, ಹೌದಾ? ಇದನ್ನು ನಾವು ತಿರುಗಿಸಿದರೆ ಮತ್ತೆ ಮೂಲ ಆಕೃತಿ ನಮಗೆ ದೊರೆಯೋದಿಲ್ಲ, ಹೌದಾ? ಆದ್ದರಿಂದ ಇದು ಪರಿಭ್ರಮಣಾ ಸಮಮಿತಿಯ ಕ್ರಮವನ್ನು ಹೊಂದಿಲ್ಲ ಅಂತ ನಾವೇನು ಮಾಡ್ಬೋದು ಮಕ್ಕಳೇ? ಇಲ್ಲಿ ಹೇಳ್ಬೋದು. ಆದ್ದರಿಂದ ತ್ರಾಪಿಜ್ಯವು ರೇಖಾ ಸಮಮಿತಿಯನ್ನು ಹೊಂದಿದೆ, ಆದರೆ ಒಂದಕ್ಕಿಂತ ಹೆಚ್ಚು ಪರಿಭ್ರಮಣಾ ಸಮಮಿತಿ ಕ್ರಮ ಹೊಂದಿಲ್ಲ. ಅರ್ಥ ಆಯ್ತಲ್ಲ ಮಕ್ಕಳೇ? ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಇವಾಗ. ನೋಡಿ ಮುಂದಿನ ಪ್ರಶ್ನೆ ಹೀಗಿದೆ. ಚಿತ್ರವೊಂದಕ್ಕೆ ಒಂದಕ್ಕಿಂತ ಹೆಚ್ಚು ರೇಖಾ ಸಮಮಿತಿಗಳಿದ್ದರೆ ಅದಕ್ಕೆ ಒಂದಕ್ಕಿಂತ ಹೆಚ್ಚಿನ ಕ್ರಮದ ಪರಿಭ್ರಮಣಾ ಸಮಮಿತಿ ಇರಲು ಸಾಧ್ಯವೇ? ನೋಡಿ ಮಕ್ಕಳೇ, ಒಂದಕ್ಕಿಂತ ಹೆಚ್ಚು ರೇಖಾ ಸಮಮಿತಿ ಇದೆ, ಹಾಗಾದರೆ ಅದಕ್ಕೆ ಒಂದಕ್ಕಿಂತ ಹೆಚ್ಚು ಪರಿಭ್ರಮಣಾ ಸಮಮಿತಿ ಇರಲು ಸಾಧ್ಯವೇ ಅಂತ ಪ್ರಶ್ನೆ ಇದೆ. ಸಾಧ್ಯ ಇದೆನಾ? ಹಾಂ, ಹೌದು. ಯಾಕಂದರೆ ಇಲ್ಲೊಂದು ಉದಾಹರಣೆ ತೆಗೆದುಕೊಳ್ತಾ ಇದ್ದೇನೆ. ನೋಡಿ, ನಾನಿಲ್ಲಿ ಚೌಕವನ್ನು ತೆಗೆದುಕೊಳ್ತಾ ಇದ್ದೆ. ಚೌಕಕ್ಕೆ ರೇಖಾ ಸಮಮಿತಿ ಎಷ್ಟಿದೆ ಹೇಳಿ? ಎಷ್ಟು? 4, ಹೌದಲ್ಲ? 1 2 3 4. ಇವು 4 ರೇಖಾ ಸಮಮಿತಿಗಳು, ಹೌದಾ? ಹಾಗಾದರೆ ಇದಕ್ಕೆ ಪರಿಭ್ರಮಣಾ ಸಮಮಿತಿ ಕ್ರಮ ಎಷ್ಟಿದೆ ನೋಡೋಣಲ್ವ ಇವಾಗ? ನೋಡೋಣ ಮಕ್ಕಳೇ. ಹಾಂ, ನೋಡಿ ಪರಿಭ್ರಮಣಾ ಸಮಮಿತಿ ಕ್ರಮವನ್ನು ನೋಡೋಣ ಇವಾಗ. ನೋಡಿ, ಇದನ್ನು ಏನು ಮಾಡ್ತಾ ಇದ್ದೀನಿ? ಈ ಭಾಗಕ್ಕೆ ತಿರುಗಿಸ್ತೀನಿ ಒಮ್ಮೆ, ಮತ್ತೆ ಚೌಕ ಬರುತ್ತಾ? ಮತ್ತೆ ಈ ಭಾಗಕ್ಕೆ ತಿರುಗಿಸ್ತೀನಿ, ಮತ್ತೆ ಚೌಕ ಬರುತ್ತಾ? ಮತ್ತೆ ಇಲ್ಲೇ ತಿರುಗಿಸ್ತೀನಿ, ಮತ್ತೆ ಚೌಕ, ಮತ್ತೆ ಇಲ್ಲಿ ತಿರುಗಿಸ್ತೀನಿ, ಮತ್ತೆ ಏನಾಗುತ್ತೆ? ನಮಗಿಲ್ಲಿ ಚೌಕನೇ ಸಿಗುತ್ತೆ. ಆದ್ದರಿಂದ ಒಂದೇ ಚಿತ್ರ ರೇಖಾ ಸಮಮಿತಿನೂ ಹೊಂದಿರುತ್ತೆ ಮತ್ತು ಪರಿಭ್ರಮಣಾ ಸಮಮಿತಿನೂ ಕೂಡ ಹೊಂದಿರುತ್ತೆ ಅಂತ ಹೇಳ್ಬೋದು. ಸರಿನಾ ಮಕ್ಕಳೇ? ಹಾಂ, ಅರ್ಥ ಆಯ್ತಲ್ಲ? ಒಂದು ಚಿತ್ರ ಒಂದಕ್ಕಿಂತ ಹೆಚ್ಚು ರೇಖಾ ಸಮಮಿತಿಯನ್ನು ಹೊಂದಿದರೆ ಒಂದಕ್ಕಿಂತ ಹೆಚ್ಚು ಪರಿಭ್ರಮಣಾ ಸಮಮಿತಿ ಕ್ರಮವನ್ನು ಕೂಡ ಹೊಂದಿರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಸರಿನಾ? ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣಲ್ವ ಇವಾಗ? ನೋಡಿ ಪ್ರಶ್ನೆ, ಮುಂದಿನ ಪ್ರಶ್ನೆ ನೋಡಿ. ಬಿಟ್ಟ ಸ್ಥಳ ತುಂಬಿ. ಇಲ್ಲಿ ಒಂದು ಕೋಷ್ಟಕ ಇದೆ. ಆ ಕೋಷ್ಟಕದಲ್ಲಿ ಕೆಲವೊಂದಿಷ್ಟು ಸ್ಥಾನಗಳನ್ನು
ಬಿಟ್ಟಿದ್ದಾರೆ. ಚೌಕ ನೋಡಿ, ಬಿಟ್ಟ ಸ್ಥಳದಲ್ಲಿ ಏನೇನಿದೆ? ಆಕೃತಿ ಹೆಸರಿದೆ, ಪರಿಭ್ರಮಣ ಕೇಂದ್ರ ಇದೆ, ಪರಿಭ್ರಮಣೆಯ ಕ್ರಮ ಇದೆ ಮತ್ತು ಪರಿಭ್ರಮಣ ಕೋನ ಇದೆ. ಹಾಗಾದರೆ ಒಂದೊಂದೇ ನೋಡ್ತಾ ಹೋಗೋಣ ಮಕ್ಕಳೇ. ಇವಾಗ ಮೊದಲನೇದಾಗಿ ಚೌಕ. ಚೌಕದಲ್ಲಿ ಪರಿಭ್ರಮಣ ಕೇಂದ್ರ ಎಲ್ಲಿರುತ್ತೆ? ಎಲ್ಲಿರುತ್ತೆ ಮಕ್ಕಳೇ? ಪರಿಭ್ರಮಣ ಕೇಂದ್ರ ಎಲ್ಲಿರುತ್ತೆ? ಕರ್ಣಗಳು ಛೇದಿಸುವ ಬಿಂದುವಿನಲ್ಲಿ. ನೋಡಿ, ಇಲ್ಲೊಂದು ಹಾಕ್ತಾ ಇದ್ದೀನಿ ನೋಡಿ ರಫ್ ನಿಮಗೆ. ಇದು ಒಂದು ಚೌಕ. ಈ ಚೌಕದಲ್ಲಿ ಕರ್ಣಗಳು ಛೇದಿಸ್ತವೆ. ಅಂದರೆ ಇಲ್ಲೊಂದು ಕರ್ಣ ಹೇಳ್ಕೊತೀನಿ, ಇಲ್ಲೊಂದು ಕರ್ಣ ಹೇಳ್ಕೊತೀನಿ, ಹೌದಾ? ಹಾಗಾದರೆ ಇದರ ಒಂದು ಬಿಂದು ಎಲ್ಲಿ? ಇಲ್ಲಿದೆ ನೋಡಿ ಮಕ್ಕಳು, ಇಲ್ಲಿ ಮಧ್ಯದಲ್ಲಿದೆಯಲ್ಲ, ಇದು ಏನಪ್ಪ ಅಂದರೆ ಆ ಒಂದು ಪರಿಭ್ರಮಣ ಕೇಂದ್ರ ಆಗಿರುತ್ತೆ. ಹಾಗಾದರೆ ಪರಿಭ್ರಮಣೆಯ ಕ್ರಮ ಎಷ್ಟಿದ್ರದ್ದು? 4. ಅಂದರೆ 4 ಸಾರಿ ತಿರುಗಿದಾಗೂ ಕೂಡ ಆ ಒಂದು ಚೌಕ ಏನಾಗಿರುತ್ತೆ? ಮತ್ತೆ ತನ್ನ ಮೂಲ ಸ್ಥಾನವನ್ನೇ ಹೋಲುತ್ತೆ. ಆದ್ದರಿಂದ ಪರಿಭ್ರಮಣ ಕ್ರಮ ಎಷ್ಟು? 4. ಹಾಗಾದರೆ ಪರಿಭ್ರಮಣ ಕೋನ ಎಷ್ಟಾಗಿರುತ್ತೆ? 4 ಬಾರಿ ತಿರುಗುತ್ತೆ. ಅಂದರೆ ಒಂದು ಸುತ್ತ ಆಗಬೇಕಪ್ಪ ಅಂದರೆ 360 ಡಿಗ್ರಿ. 360ನ್ನು ನಾವು 4ರಿಂದ ಭಾಗಿಸಿದಾಗ ಎಷ್ಟಾಗುತ್ತೆ? 90 ಡಿಗ್ರಿ. ಅಂದರೆ ಇಲ್ಲಿ ಪರಿಭ್ರಮಣ ಕೋನವನ್ನು ನಾವು 90 ಡಿಗ್ರಿ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ಲ ಮಕ್ಕಳೇ ಒಂದನೇದು? ಇವಾಗ ಹಾಗಾದರೆ ಎರಡನೇದು ನೋಡೋಣಲ್ವ ಮಕ್ಕಳೇ? ಆಯತ. ಹೌದಾ? ಹಾಗಾದರೆ ಆಯತದ ಪರಿಭ್ರಮಣ ಕೇಂದ್ರ ಎಲ್ಲಿರುತ್ತೆ? ನೋಡಿ, ಇಲ್ಲೊಂದು ಆಯತ ಚಿತ್ರ ಹಾಕ್ತಾ ಇದ್ದೀನಿ ನಾನು ನಿಮಗೆ. ಇವಾಗ ಆಯತ ಚಿತ್ರ ಕಾಣ್ತಾ ಇದ್ದೇನೆ ಮಕ್ಕಳೇ ಇಲ್ಲಿ ನೋಡಿ. ಇದು ಒಂದು ಆಯತ ಚಿತ್ರ, ಹೌದಾ? ಈ ಆಯತದಲ್ಲಿ ಪರಿಭ್ರಮಣ ಕೇಂದ್ರ ಎಲ್ಲಿದೆ ಅಂತ ಹೇಳಿದ್ದಾರೆ? ಕರ್ಣ ಛೇದಿಸುವ ಬಿಂದು. ಈ ರೀತಿ 2 ಕರ್ಣಗಳು ಇಲ್ಲಿ ಛೇದಿಸ್ತಾವಲ್ಲ, ಇದು ಏನಪ್ಪ ಅಂದರೆ ಆ ಒಂದು ಆಯತದ ಪರಿಭ್ರಮಣ ಕೇಂದ್ರ. ಹಾಗಾದರೆ ಈ ಒಂದು ಆಯತದ ಪರಿಭ್ರಮಣೆಯ ಕ್ರಮ ಎಷ್ಟು? ಇಷ್ಟಿದೆಯಲ್ಲ ಮಕ್ಕಳೇ. ಒಂದು ಸಾರಿ 180 ಡಿಗ್ರಿ ತಿರುಗಿಸಿದರೆ ಮತ್ತೆ ಮೂಲ ಆಕೃತಿ ಯಾವುದಿದೆ ಅದೇ ಸಿಗುತ್ತೆ. 360 ಡಿಗ್ರಿ ಏನಾದರೂ ತಿರುಗಿದರೆ ಮತ್ತೆ ಆಕೃತಿ ಏನಾಗಿರುತ್ತೆ? ಮೂಲ ಸ್ಥಾನದಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯೇ ಇರುತ್ತೆ. ಆದ್ದರಿಂದ ಈ ಒಂದು ಆಯತದ ಪರಿಭ್ರಮಣ ಕೋನ ಎಷ್ಟಪ್ಪ ಅಂದರೆ 180 ಡಿಗ್ರಿ. ಸರಿನಾ ಮಕ್ಕಳೇ? ಹಾಗಾದರೆ ನೆಕ್ಸ್ಟು ವಜ್ರಾಕೃತಿ. ವಜ್ರಾಕೃತಿ ನೋಡಿದ್ರಲ್ಲ ಮಕ್ಕಳೇ? ಹಾಕ್ಲಾ ಇಲ್ಲೊಂದು ವಜ್ರಾಕೃತಿನ ನೋಡಿ. ಇದು ವಜ್ರಾಕೃತಿ. ಹಾಗಾದರೆ ಈ ವಜ್ರಾಕೃತಿಯಲ್ಲಿ ಕರ್ಣಗಳು ಛೇದಿಸುವಂಥ ಬಿಂದುನೇ ಮತ್ತೆ ನಮಗೇನಾಗಿರ್ತದಪ್ಪ ಅಂದರೆ ಇಲ್ಲಿ ಪರಿಭ್ರಮಣ ಕೇಂದ್ರ. ಹಾಗಾದರೆ ಇಲ್ಲಿ ಪರಿಭ್ರಮಣೆಯ ಕ್ರಮ ಎಷ್ಟು? 2. ಅಂದರೆ 2 ಸಾರಿ ತಿರುಗಿಸ್ತೀವಿ. ಒಂದು 180 ಡಿಗ್ರಿ ತಿರುಗುತ್ತೆ, ಮತ್ತೊಮ್ಮೆ 360 ಡಿಗ್ರಿ ತಿರುಗಿದಾಗ ಇದು ಮೂಲ ಸ್ಥಾನದಲ್ಲಿ ಯಾವ ರೀತಿ ಆಕೃತಿ ಇರುತ್ತೆ ಅದೇ ಆಕೃತಿನೇ ಇರುತ್ತೆ. ಆದ್ದರಿಂದ ಈ ಒಂದು ಪರಿಭ್ರಮಣ ಕ್ರಮ ಎಷ್ಟಂದರೆ 2. ಹಾಗಾದರೆ 2 ಬಾರಿ ತಿರುಗಿದಾಗ ಅಲ್ಲಿ ಕೋನ ಎಷ್ಟಿರುತ್ತೆ? 160 ಡಿಗ್ರಿಯನ್ನು 2ರಲ್ಲೇ ಭಾಗಿಸಿದರೆ 180 ಡಿಗ್ರಿ. ಸರಿನಾ? ನೆಕ್ಸ್ಟ್ ನೋಡಿ ಮಕ್ಕಳೇ, ಇಲ್ಲಿ ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜ ಅಂದರೆ 3 ಬಾಹುಗಳು ಸಮನಾಗಿರುವಂತಹ ತ್ರಿಭುಜ, ಹೌದಾ? ಹಾಗಾದರೆ ಇದರ ಒಂದು ಪರಿಭ್ರಮಣ ಕೇಂದ್ರ ಎಲ್ಲಿರುತ್ತೆ? ಮಧ್ಯರೇಖೆಗಳು ಛೇದಿಸುವ ಬಿಂದು. ಇಲ್ಲೊಂದು ಮಧ್ಯರೇಖೆ, ಇಲ್ಲೊಂದು ಮಧ್ಯರೇಖೆ, ಇಲ್ಲೊಂದು ಮಧ್ಯರೇಖೆ. ಈ 3 ಬಿಂದುಗಳು ಏನು ಛೇದಿಸ್ತಾ ಇದ್ದಾವಲ್ಲ, ಈ ಬಿಂದುನೇ ಏನಪ್ಪ ಅಂದರೆ ಅದರ ಒಂದು ಪರಿಭ್ರಮಣ
ಕೇಂದ್ರ. ಹಾಗಾದರೆ ಇದಕ್ಕೆ ಪರಿಭ್ರಮಣೆಯ ಕ್ರಮ ಎಷ್ಟಿದೆ? ಹೌದಾ, ನೋಡೋಣ ಮಕ್ಕಳು. ಇವಾಗ ನೋಡಿ, ಇದು ಒಂದು ತ್ರಿಭುಜ. ಯಾವ ತ್ರಿಭುಜ? ಸಮಬಾಹು ತ್ರಿಭುಜ. ಅಂದರೆ ಒಂದು ಸಾರಿ ತಿರುಗಿಸಿದಾಗ ಮೊದಲು ಹೆಂಗಿತ್ತು ಹೆಂಗೆ ಬರುತ್ತೆ, ಮತ್ತೊಂದು ಸಾರಿ ತಿರುಗಿಸಿದಾಗ, ಮತ್ತೊಂದು ಸಾರಿ ತಿರುಗಿಸಿದಾಗ, ಅಂದರೆ ಆ ಒಂದು 3 ಸಾರಿ ತಿರುಗಿಸಿದರೂ ಕೂಡ ಅದು ಏನಾಗಿರುತ್ತೆ, ತನ್ನ ಮೂಲ ಆಕೃತಿ ಹೇಗಿರುತ್ತೆ ಅಷ್ಟೇ ಇರುತ್ತೆ. ಹಾಗಾದರೆ ಇದರ ಪರಿಭ್ರಮಣ ಕೋನ ಎಷ್ಟು? 360 ನಾವೇನು ಮಾಡ್ಬೇಕು ಹೇಳಿ, ಇಲ್ಲಿ 3ರಿಂದ ಭಾಗಿಸ್ಬೇಕು. ಹಾಗಾದರೆ ಪರಿಭ್ರಮಣ ಕೋನ ಎಷ್ಟಪ್ಪ ಅಂದರೆ ಇಲ್ಲಿ 120 ಡಿಗ್ರಿ. ಇನ್ನು ನಿಯಮಿತ ಷಡ್ಭುಜಾಕೃತಿ ಇಲ್ಲಿ ಎಲ್ಲಿರುತ್ತೆ ಇದರ ಪರಿಭ್ರಮಣ ಕೇಂದ್ರ? ಷಡ್ಭುಜಾಕೃತಿ ಅಂದರೆ 6 ಬಾಹುಗಳು. ನೋಡಿ 6 ಬಾಹುಗಳು ನೋಡೋಣ ಮಕ್ಕಳು. ಇವಾಗ ಇದನ್ನು ನೋಡಿ, ಇಲ್ಲಿ ಹಾಕ್ತಾ ಇದ್ದೀನಿ. ಇದು ಒಂದು ನಿಯಮಿತ ಷಡ್ಭುಜಾಕೃತಿ. ಕರ್ಣಗಳು ಛೇದಿಸುವ ಬಿಂದು. ಇಲ್ಲಿ ನಾವು ಭಾಗ ಮಾಡ್ತೀವಿ. ಇಲ್ಲೊಂದು, ಹೌದಾ, ನೆಕ್ಸ್ಟು ಇಲ್ಲೊಂದು, ಇಲ್ಲೊಂದು, ಹೌದಾ, ಒಟ್ಟು ಎಷ್ಟಪ್ಪ 6 ಬರುತ್ತೆ ಇದಕ್ಕೂ ಕೂಡ, ಹೌದಾ. ಇಲ್ಲೊಂದು, ನೆಕ್ಸ್ಟ್ ಇಲ್ಲೊಂದು. ಇವೇನು ಎಲ್ಲ ಒಂದು ಕರ್ಣಗಳು ಛೇದಿಸ್ತವಲ್ಲ, ಈ ಬಿಂದುನೇ ಏನಪ್ಪ ಅಂದರೆ ಪರಿಭ್ರಮಣ ಕೇಂದ್ರ. ಹಾಗಾದರೆ ಇಲ್ಲಿ ಪರಿಭ್ರಮಣ ಕ್ರಮ ಎಷ್ಟಿರುತ್ತೆ? ಒಂದು ನಿಯಮಿತ ಬಹುಭುಜಾಕೃತಿಯಲ್ಲಿ ಎಷ್ಟು ಬಾಹುಗಳಿರುತ್ತವೆಯೋ ಅಷ್ಟೇ ಒಂದು ಪರಿಭ್ರಮಣ ಕ್ರಮ ಇರುತ್ತೆ. ಹಾಗಾದರೆ ಇದರದ್ದು ಎಷ್ಟು ಬಾರಿ ತಿರುಗುತ್ತೆ? ಇದು 6 ಬಾರಿ ತಿರುಗಿಸಿದಾಗಲೂ ಕೂಡ ತನ್ನ ಒಂದು ಮೂಲ ಆಕೃತಿಯಂತೆ ಇರುತ್ತೆ. ಅಂದರೆ 360ರಿಂದ ಭಾಗಿಸಿದಾಗ 60 ಡಿಗ್ರಿ. ಹಾಗಾದರೆ ಇಲ್ಲಿ ಈ ಒಂದು ಪರಿಭ್ರಮಣ ಕೋನ 60 ಡಿಗ್ರಿ ಆಗಿರುತ್ತೆ. ಇನ್ನು ವೃತ್ತ ನೆಕ್ಸ್ಟ್ ನೋಡಿ, ಏನಿದೆ? ವೃತ್ತ ಇದೆಯಲ್ಲ. ಹಾಗಾದರೆ ಆ ವೃತ್ತವನ್ನು ನೋಡೋಣ ಮಕ್ಕಳು. ಏನಿದೆ ನೋಡಿಲ್ಲಿ, ಸರಿ ಮಕ್ಕಳೇ, ವೃತ್ತ. ವೃತ್ತದಲ್ಲಿ ವೃತ್ತ ಕೇಂದ್ರ. ಹಾಗಾದರೆ ವೃತ್ತದಲ್ಲಿ ಏನಾಗಿರುತ್ತೆ? ವೃತ್ತ ಕೇಂದ್ರನೇ ಪರಿಭ್ರಮಣ ಕೇಂದ್ರ. ನೋಡಿ, ಇಲ್ಲಿ ಒಂದು ವೃತ್ತವನ್ನು ಹಾಕ್ತಾ ಇದ್ದೀನಿ ಇಲ್ಲಿ, ಹೌದಾ. ಇದರ ಕೇಂದ್ರ ಬಿಂದುನೇ ಅದರದ್ದು ಒಂದು ಏನಾಗಿರುತ್ತೆ? ಪರಿಭ್ರಮಣ ಕೇಂದ್ರ. ಇಲ್ಲಿ ಪರಿಭ್ರಮಣೆಯ ಕ್ರಮಗಳು ಆಲ್ರೆಡಿ ಹೇಳಿದ್ದೀನಲ್ಲ, ಬಹಳ ಇರ್ತವೆ. ಕೋನ ಯಾವುದೇ ಕೋನ ಇಲ್ಲ, 0 ಡಿಗ್ರಿ ಇದ್ದರೂ ಕೂಡ ಅದು ಏನಾಗಿರುತ್ತೆ? ತನ್ನ ಮೂಲ ಸ್ಥಾನದಲ್ಲಿಯೇ ಇರುತ್ತೆ. ಹಾಗಾದರೆ ಕೊನೆಯ ಪ್ರಶ್ನೆ ನೋಡಿ ಮಕ್ಕಳೇ, ಏನಿದೆ ಇಲ್ಲಿ? ಅರ್ಧವೃತ್ತ. ಅರ್ಧವೃತ್ತ ಅಂದರೆ ಈ ರೀತಿ ಬರುತ್ತೆ. ಇದು ಅರ್ಧವೃತ್ತ. ಈ ಅರ್ಧವೃತ್ತದಲ್ಲಿ ಇದರದ್ದು ಪರಿಭ್ರಮಣ ಕೇಂದ್ರ ಇದೇ ಇರುತ್ತೆ, ಹೌದಾ. ಹಾಗಾದರೆ ಪರಿಭ್ರಮಣೆಯ ಕ್ರಮ 1. ಇದನ್ನು ನಾವೇನಾದರೂ ಒಂದು ಅರ್ಧ ತಿರುಗಿಸಿದರೂ ಮೂಲ ಕಾಣೋದೇ ಇಲ್ಲ. ಪೂರ್ತಿ ಒಂದು ತಿರುಗಿಸಿದಾಗ ಮಾತ್ರ ಮೂಲ ಆಕೃತಿನೇ ಕಾಣುತ್ತೆ. ಆದ್ದರಿಂದ ಇದರ ಒಂದು ಪರಿಭ್ರಮಣೆಯ ಕ್ರಮ 1. ಹಾಗಾದರೆ ಒಂದೇ ಅಂದರೆ 360ನ್ನು 1ರಿಂದ ಭಾಗಿಸ್ಬೇಕು. ಸರಿನಾ ಮಕ್ಕಳೇ? ಓಕೆ, ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣಲ್ವ ಇವಾಗ. ನೋಡಿ ಮುಂದಿನ ಪ್ರಶ್ನೆ ಏನಿದೆ ಅಂತ. ಒಂದಕ್ಕಿಂತ ಹೆಚ್ಚು ಕ್ರಮದ ಪರಿಭ್ರಮಣಾ ಸಮಮಿತಿ ಮತ್ತು ರೇಖಾ ಸಮಮಿತಿಯನ್ನು ಹೊಂದಿರುವ ಚತುರ್ಭುಜಗಳನ್ನು ಹೆಸರಿಸಿ. ಏನಿದೆ ನೋಡ್ರಿ, ಒಂದಕ್ಕಿಂತ ಹೆಚ್ಚು ಕ್ರಮದ ಪರಿಭ್ರಮಣಾ ಸಮಮಿತಿ ಮತ್ತು ರೇಖಾ ಸಮಮಿತಿಯನ್ನು ಹೊಂದಿರುವ ಚತುರ್ಭುಜಗಳು, ಹೌದಾ. ನೋಡಿ, ಆಯತ ಮತ್ತು ಚೌಕ. ಆಯತ ಏನಾಗಿದೆ? 2 ಒಂದು ಪರಿಭ್ರಮಣಾ ಕ್ರಮವನ್ನು ಹೊಂದಿದೆ. ಚೌಕ 4 ಪರಿಭ್ರಮಣಾ ಕ್ರಮವನ್ನು ಹೊಂದಿದೆ. ಆದ್ದರಿಂದ
ಈ ಎರಡು ಆಕೃತಿಗಳು ಏನಾಗಿದೆ ಹೇಳ್ರಿ ಇಲ್ಲಿ ಏನಾಗಿದೆ ಮಕ್ಕಳೇ ಒಂದಕ್ಕಿಂತ ಹೆಚ್ಚು ಪರಿಭ್ರಮಣ ಸಮಮಿತಿ ಕ್ರಮವನ್ನು ಹೊಂದಿದೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣಲ್ವ ಇವಾಗ 6ನೇ ಪ್ರಶ್ನೆ ನೋಡಿ ಏನಿದೆ. ಕೇಂದ್ರದ ಸುತ್ತ 60 ಡಿಗ್ರಿ ಕೋನದಲ್ಲಿ ತಿರುಗಿಸಿದಾಗ ಚಿತ್ರವೊಂದು ಮೂಲ ಸ್ಥಾನದಲ್ಲಿದ್ದಂತೆ ಕಾಣುತ್ತದೆ. ಇನ್ನುಳಿದ ಯಾವ ಕೋನಗಳಲ್ಲಿ ಚಿತ್ರವು ಹೀಗೆ ಕಾಣುತ್ತದೆ? ನೋಡಿ ಮಕ್ಕಳೇ, ನಿಯಮಿತ ಷಡ್ಭುಜಾಕೃತಿಯಲ್ಲಿ ಅಂದರೆ ನಿಯಮಿತ ಷಡ್ಭುಜಾಕೃತಿಯಲ್ಲಿ ಯಾವ ರೀತಿ ಅಂದರೆ ನಾವಿಲ್ಲಿ 60 ಡಿಗ್ರಿಯನ್ನು ತಿರುಗಿಸ್ಬೇಕು. ಎಷ್ಟಿದೆ ಇಲ್ಲಿ 60 ಡಿಗ್ರಿಯನ್ನು ತಿರುಗಿಸಿದಾಗ ಆ ಆಕೃತಿ ಮತ್ತೆ ಏನಾಗಿರುತ್ತೆ ಮೂಲ ಆಕಾರದ್ದೇ ಆಗಿರುತ್ತೆ. ಮತ್ತೆ 60 ಡಿಗ್ರಿ ತಿರುಗಿಸಿದಾಗ ಮತ್ತೆ ಮೂಲ ಯಾವ ರೀತಿ ಇರುತ್ತೆ ಅದೇ ರೀತಿಯೇ ಇರುತ್ತೆ, ಸೇಮ್. ಆದ್ದರಿಂದ ಈ ಒಂದು ನಿಯಮಿತ ಷಡ್ಭುಜಾಕೃತಿ ಏನಾಗಿರುತ್ತಪ್ಪ ಅಂದರೆ 60 ಡಿಗ್ರಿ ಕೋನವನ್ನು ತಿರುಗಿಸಿದಾಗ ಆ ಚಿತ್ರ ತನ್ನ ಮೂಲ ಸ್ಥಾನದಲ್ಲಿ ಯಾವ ಆಕಾರದಲ್ಲಿತ್ತೋ ಅದೇ ಆಕಾರದಲ್ಲಿ ಆ ಒಂದು ಆಕೃತಿ ಉಂಟಾಗುತ್ತೆ. ಸರಿನಾ ಮಕ್ಕಳೇ? ಇಲ್ಲಿ ನಾವು ಆಕೃತಿಯನ್ನು ನೋಡ್ಬೋದು ಮಕ್ಕಳೇ. ಇವಾಗ ಕಾಣ್ತಾ ಇದೆನಾ? ಇದೆ ನಿಯಮಿತ ಷಡ್ಭುಜಾಕೃತಿ. ಕೇಂದ್ರದ ಸುತ್ತ ಏನಿರುತ್ತೆ 60 ಡಿಗ್ರಿ ಕೋನ ಇರುತ್ತೆ. ಎಷ್ಟು ಡಿಗ್ರಿ? 60 ಡಿಗ್ರಿ. ಇಲ್ಲೆಲ್ಲ 60 ಡಿಗ್ರಿ ಇರುತ್ತೆ. ಇದು 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 ಇವೆಲ್ಲ ಹೌದಾ? ಸರಿನಾ? ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡೋಣಲ್ವ ಮಕ್ಕಳೇ? ಕೊನೆಯ ಪ್ರಶ್ನೆ ನೋಡಿ. ಕೊನೆಯ ಪ್ರಶ್ನೆ, ಪರಿಭ್ರಮಣಾ ಕೋನವು 45 ಡಿಗ್ರಿ ಒಂದನೇದ್ದು, ಎರಡನೇದ್ದು 17 ಡಿಗ್ರಿ ಇದ್ದಾಗ ಕ್ರಮ ಒಂದಕ್ಕಿಂತ ಹೆಚ್ಚು ಇರುವ ಪರಿಭ್ರಮಣಾ ಸಮಮಿತಿಯನ್ನು ನಾವು ಪಡೆಯಬಹುದೇ? ಹೌದಲ್ವಾ? ಪಡಿಬೋದು. ಯಾವಾಗಪ್ಪ ಅಂದರೆ ಅಷ್ಟಭುಜಾಕೃತಿಯಲ್ಲಿ ಅಲ್ಲಿ ಕೋನ ಎಷ್ಟಿರುತ್ತೆ 45 ಡಿಗ್ರಿ ಇರುತ್ತೆ. ಆವಾಗ ನಾವೇನು ಮಾಡ್ಬೋದಪ್ಪ ಅಂದರೆ ಒಂದಕ್ಕಿಂತ ಹೆಚ್ಚು ಪರಿಭ್ರಮಣ ಸಮಮಿತಿಯನ್ನು ಪಡಿಬಹುದು. ಆದರೆ 17 ಡಿಗ್ರಿಯಲ್ಲಿ ಆಗೋದಿಲ್ಲ. ಸರಿನಾ ಮಕ್ಕಳೇ? ಧನ್ಯವಾದಗಳು. ಮತ್ತು ಮುಂದಿನ ಅವಧಿಯಲ್ಲಿ ಭೇಟಿಯಾಗೋಣಂತ. ಧನ್ಯವಾದಗಳು.